ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಸ್ ಟಾಕ್ಸ್. ಇವತ್ತು ನಮ್ಮ ಜೊತೆ JNNCE ಕಾಲೇಜ್ ಶಿವಮೊಗ್ಗದಿಂದ ವಿ ಹ್ಯಾವ್ ದ ಪ್ಲೇಸ್ಮೆಂಟ್ ಡೈರೆಕ್ಟರ್ ತೇಜಸ್ವಿ ಕಟ್ಟಿಮನಿ ಸರ್. ಹಾಯ್ ಸರ್. Hello, madam. ಹೌ ಆರ್ ಯು? Yeah, fine. How about you? ಐ ಆಮ್ ಡೂಯಿಂಗ್ ಗುಡ್ ಸರ್. ಸೊ ಸರ್, ನಮ್ಮ ಆಡಿಯನ್ಸ್ಗೆ ನಿಮ್ಮದೊಂದು ಚಿಕ್ಕ ಪರಿಚಯ. ಮೇಡಮ್, ಅದೇ ನನ್ನ ಹೆಸರು ತೇಜಸ್ವಿ ಕಟ್ಟಿಮನಿ TR. ನಾನೀಗ ನೀವು ಹೇಳ್ದಂಗೆ ಜವಾಹರ್ಲಾಲ್ ನೆಹರು ನ್ಯೂ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಶಿವಮೊಗ್ಗ ಅಲ್ಲಿ ತರಬೇತಿ ಮತ್ತು ಉದ್ಯೋಗ ಅಂದರೆ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ವಿಭಾಗದ ನಿರ್ದೇಶಕನಾಗಿ ನಾನೀಗ ಕೆಲಸ ಮಾಡ್ತಾ ಇದ್ದೀನಿ. ಈ ಹಿಂದೆ ನಾನು GMIT ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದಾವಣಗೆರೆ ಮತ್ತು GM ಯೂನಿವರ್ಸಿಟಿ ಅಲ್ಲೂ ಕೂಡ ನಾನು ತರಬೇತಿ ಮತ್ತು ಉದ್ಯೋಗ ವಿಭಾಗದ ನಿರ್ದೇಶಕನಾಗಿ ಕೂಡ ನಾನು ಅಲ್ಲಿ ಕೆಲಸ ಮಾಡಿದ್ದೆ. ಈಗ ರೀಸೆಂಟಾಗಿ ನಾನು JNNCE ಕಾಲೇಜ್ನಲ್ಲಿ ಅದೇ ವಿಭಾಗಕ್ಕೆ ನಾನು ನಿರ್ದೇಶಕನಾಗಿ ಈಗ ಬಂದಿದ್ದೀನಿ. ಥ್ಯಾಂಕ್ ಯು ಫಾರ್ ದ್ಯಾಟ್ ಇಂಟ್ರೊಡಕ್ಷನ್ ಸರ್. ಸೊ ಮುಂದೆ ನಿಮ್ಮ ಪ್ರಶ್ನೆಗೆ ಹೋಗೋದಾದ್ರೆ, ಇಂದಿನ ದಿನಗಳಲ್ಲಿ ಯಾಕೆ ಕರಿಯರ್ ಗೈಡೆನ್ಸ್ ಮುಖ್ಯ? ಒಂದು ಸ್ಟೂಡೆಂಟ್ಗೆ ಯಾಕೆ ಕರಿಯರ್ ಗೈಡೆನ್ಸ್ ನನ್ನ ಜೀವನದಲ್ಲಿ ತುಂಬಾ ಮುಖ್ಯ ಆಗ್ತದೆ ಅಂತ ನಿಮ್ಗೆ ಅನಿಸ್ತದೆ? ಮೇಡಮ್, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಕರಿಯರ್ ಗೈಡೆನ್ಸ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂತಂದರೆ, ಈಗ ಕೆಲವೊಬ್ಬರು 10th ಅಂತಕ್ಕಂಥದ್ದು ಮುಗಿಸ್ದಾಗೆ ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಕೆಲವೊಬ್ಬರು ಎಕ್ಸ್ಪರ್ಟ್ ಹತ್ರ ತಿಳ್ಕೊಂಡ್ಬಿಟ್ಟು ತಮ್ಮ ಕರಿಯರನ್ನು ಬಿಲ್ಡ್ ಮಾಡಬೇಕಾಗ್ತದೆ. ಯಾಕಂದರೆ 10th ಅಂತಕ್ಕಂಥದ್ದು ಅದು ಒಂದು ಮಹತ್ತರವಾದಂಥ ಒಂದು ಘಟ್ಟ. ಅದೇ ಥರ 12th ಆದಮೇಲೆ ಕೆಲವೊಬ್ಬರು ಸೈನ್ಸಿಗೆ ಹೋಗಬೇಕು, ಅಥವಾ ಕಾಮರ್ಸ್ ಹೋಗಬೇಕು, ಅಥವಾ ಎಜುಕೇಷನ್ ಹೋಗಬೇಕು, ಆರ್ಟ್ಸ್ ಹೋಗಬೇಕು, ಅಥವಾ ಮೆಡಿಕಲ್ ಫೀಲ್ಡಿಗೆ ಹೋಗಬೇಕು. ಆ ಥರ ಎಲ್ಲ ತುಂಬಾ ಇರ್ತದೆ. ಹಾಗಾಗಿಬಿಟ್ಟು ಎಕ್ಸ್ಪರ್ಟ್ಸ್ ಕಡೆಯಿಂದ ಈ ಒಂದು ಮಾಹಿತಿಯನ್ನು ತಿಳ್ಕೊಂಡು ಅವರ ಒಂದು ಕರಿಯರ್ನ ಚಾಯ್ಸನ್ನು ಮಾಡ್ಕೋಬೇಕಾಗ್ತದೆ. ಸೊ ಹಾಗಾಗಿ ಕರಿಯರ್ ಗೈಡೆನ್ಸ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಅದರಲ್ಲೂ ಕೂಡ 10th ಆದಮೇಲೆ, ಅದಾದಮೇಲೆ 12th ಅಂತ ಆದಮೇಲೆ ಅವೆರಡನ್ನು ಕೂಡ ನಾವು ಮಹತ್ತರವಾದಂಥ ಘಟ್ಟ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅವೆರಡು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಹೌದು. ಸೊ ವುಡ್ ಯು ಸಜೆಸ್ಟ್ ದ್ಯಾಟ್ ಸ್ಟೂಡೆಂಟ್ಸ್ ಯಾವಾಗ ಆ ಕರಿಯರ್ ಗೈಡೆನ್ಸ್ ಅನ್ನು ತಗೊಳ್ಬೇಕು? ಲೈಕ್ ಎಂಡ್ ಆಫ್ 10th ಅಲ್ಲಿ ತಗೊಳ್ಬೇಕಾ, ಅಥವಾ 10th ಶುರುವಾಗುವಾಗನೇ ತಗೊಳ್ಬೇಕಾ? ಇಲ್ಲ, 10th ಶುರುವಾಗಬೇಕಾದ್ರೆ ತಗೊಂಡ್ರೆ ತುಂಬಾ ಚೆನ್ನಾಗಿ. ಏನಕ್ಕೆ ಅಂತಂದ್ರೆ, ಕೆಲವೊಬ್ರು ಹೆಂಗೆ ಅಂತಂದ್ರೆ PUC ನಾವು ಸೈನ್ಸ್ ಮಾಡಬೇಕು ಅಂತ ಇರ್ತದೆ. ಈ 10th ಬಿಗಿನಿಂಗ್ ಅಂತ ಇರ್ಬೋದು, ಅಥವಾ 12th ಬಿಗಿನಿಂಗ್ ಅಲ್ಲೂ ಅದೊಂದು ಕರಿಯರ್ ಗೈಡೆನ್ಸ್ ಅಂತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಅಂತ ಆಗುತ್ತೆ ಅವ್ರಿಗೆ. ಓಕೆ ಸರ್, ನಿಮ್ಮ ಮುಂದಿನ ಪ್ರಶ್ನೆಗೆ ಹೋಗುವ ನಾವೀಗ. ಸೊ SSLC ಮತ್ತೆ PUC ನಂತರ ಸ್ಟೂಡೆಂಟ್ಸ್ ಏನು ತಪ್ಪುಗಳನ್ನು ಮಾಡ್ತಾರೆ? ವಿದ್ಯಾರ್ಥಿಗಳು ಏನು ತಪ್ಪು ನಿರ್ಧಾರಗಳನ್ನು ತಗೊಳ್ತಾರೆ? ಮೇಡಮ್, ಯೂಶಲಿ ಏನಾಗುತ್ತೆ ಅಂತಂದ್ರೆ, ವಿದ್ಯಾರ್ಥಿಗಳು ಈಗ ಅವರ ಸ್ನೇಹಿತರಂತ ಇರ್ತಾರೆ, ಅವ್ರು ಏನ್ ಮಾಡ್ತಾರೋ ಅದನ್ನೇ ನಾವು ಮಾಡಬೇಕು ಅಂತ ಇರ್ತದೆ. ಇನ್ನ ಕೆಲವೊಬ್ರು ವಿದ್ಯಾರ್ಥಿಗಳು ಅವರ ಒಂದು ಪೋಷಕರ ಒಂದು ಒತ್ತಡಕ್ಕೆ ಮಾಡಿದ್ಬಿಟ್ಟು ಅವರು ಅದೇ ಕೋರ್ಸಿಗೆ ಹೋಗ್ಬೇಕು ಅನ್ನೋ ಥರ ಹೋಗ್ತಾರೆ. ಬಟ್ ಈ ಥರ ತಪ್ಪುಗಳನ್ನು ಮಾಡೋದು ಬೇಡ ಅಂತ. ಏನಕ್ಕೆ ಅಂತಂದರೆ, ಕೆಲವೊಬ್ರು ವಿದ್ಯಾರ್ಥಿಗಳು ಅವ್ರಿಗೆ ಕೆಲವೊಂದು ವಿಷಯಗಳಲ್ಲಿ ತುಂಬ ಆಸಕ್ತಿ ಇರ್ತದೆ. ಅಂಥ ಆಸಕ್ತಿ ಇರ್ತಕ್ಕಂತಹ ವಿಷಯಗಳನ್ನೇ ಅವರು ಆಯ್ಕೆ ಮಾಡಿಕೊಂಡು ಅದೇ ಇದರಲ್ಲಿ ವಿದ್ಯಾಭ್ಯಾಸವನ್ನು ಅವರು ಮುಂದುವರಿಸಿದೆ ಅಂತಂದರೆ ಅದರಲ್ಲಿ ಅವರು ಸಕ್ಸೀಡ್ ಆಗ್ತಾರೆ. ಇಲ್ಲ ಅಂತಂದ್ರೆ, ನನ್ನ ಫ್ರೆಂಡು ಇದನ್ನು ತೊಗೊಂಡಿದ್ದಾನೆ, ನಾನು ಅದಕ್ಕೆ ಹೋಗಬೇಕು, ಅಥವಾ ನಮ್ಮ ಮನೇಲಿ ಇದನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಆ ಥರ ಹೋದೆ ಅಂತಂತಂದರೆ ಅಲ್ಲೇನಾಗುತ್ತೆ, ಅವರು ಏರಿಯಾ ಆಫ್ ಇಂಟ್ರೆಸ್ಟೇ ಒಂದಿದ್ದುಬಿಟ್ಟು, ಸೊ ಅವರು ಫೋರ್ಸ್ಫುಲಿ ಅಥವಾ ಯಾರೋ ಅವ್ರ ಫ್ರೆಂಡ್ ಹೋಗಿದ್ದಾರೆ ಅಂತಕ್ಕಂಥದ್ದು ತಿಳ್ಕೊಂಡು ಅದಕ್ಕೆ ಹೋದೆ ಅಂತಂತಂದರೆ ಅವರ ಒಂದು ಕರಿಯರ್ ಇಂಪ್ರೂವ್ ಆಗ್ತಕ್ಕಂಥದ್ದು ತುಂಬ ಕಷ್ಟ. ಹಾಗಾಗಿ ಅವ್ರ ಏರಿಯಾ ಆಫ್ ಇಂಟ್ರೆಸ್ಟ್ ಯಾವುದು ಅಂತ ಇರ್ತದೋ ಸೊ ಅದರಲ್ಲೇ ಹೋದೆ ಅಂತಂತಂದರೆ ಅವ್ರಿಗೆ ಅದು ಸಕ್ಸಸ್ ಅಂತಕ್ಕಂಥದ್ದು ಇರ್ತದೆ. ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅವ್ರ ಏರಿಯಾ ಆಫ್ ಇಂಟ್ರೆಸ್ಟ್ ಇಟ್ಕೊಂಡೇ ಹೋಗಲಿ ಹಾಗೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ, ಸೊ ಇದೇ ಕ್ವೆಶನ್ಗೆ ಇನ್ನೊಂದು ಏನಂದ್ರೆ, ಈ ಕಾರಣದಲ್ಲಿ ಸ್ಕಿಲ್ ಎಷ್ಟು ಮುಖ್ಯ ಬರ್ತದೆ ಅಂದ್ರೆ, ಸ್ಕಿಲ್ ಅನ್ನು ಸ್ಟೂಡೆಂಟ್ಸ್ ಫಾಲೋ ಮಾಡ್ಬೇಕಾ, ಅಥವಾ ಅವರ ಇಂಟ್ರೆಸ್ಟ್ ಅಥವಾ ಫ್ಯೂಚರ್ ಬಗ್ಗೆ ಏನಿಸ್ಕೊಂಡು ಅದನ್ನು ಫಾಲೋ ಮಾಡ್ಬೇಕು? ಇಲ್ಲ, ಸ್ಕಿಲ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಮೇಡಮ್. ಈಗ ಯಾರು ಏನೋ ಹೇಳಿದ್ರು ಅಂತಕ್ಕಂಥದ್ದು ಅದು ಇಂಪಾರ್ಟೆಂಟ್ ಅಂತ ಆಗೋದಿಲ್ಲ. ಸೊ ಸ್ಕಿಲ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವು ನೋಡಿರ್ಬೋದು, ಈಗ ಕಮ್ಯುನಿಕೇಶನ್ ಅಂತಕ್ಕಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಸ್ಕಿಲ್ ಬೇಸ್ಡ್ ಅಂತಕ್ಕಂಥದ್ದು ರೈಟ್ ನಾವು ಇಂಡಸ್ಟ್ರಿಯಲ್ಲಿ ತುಂಬ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಈಗ ಯಾವ ಕಂಪ್ನಿನೂ ಕೂಡ ನಮಗೆ ಪರ್ಸೆಂಟೇಜ್ ಇದೇ ಥರ ಬೇಕು, ಇಷ್ಟೇ ಬೇಕು, ಕಟ್ ಆಫ್ ಇಷ್ಟೇ ಇರಬೇಕು ಅಂತ ಯಾವ ಕಂಪ್ನಿನೂ ಕೂಡ ನೋಡ್ತಾ ಇಲ್ಲ. ಈಗ ಕಂಪ್ನಿಗಳು ನೋಡ್ತಾ ಇರೋದು ಹೆಂಗೆ ಅಂತಂತಂದರೆ, ಅವರ ಸ್ಕಿಲ್ ಸೆಟ್ ಇದನ್ನು, ಸೊ ಅವರು ನಮ್ಮ ಒಂದು ಜಾಬ್ ಪ್ರೊಫೈಲಿಗೆ ಸೂಟೇಬಲ್ ಇದ್ದಾರಾ ಅದನ್ನಷ್ಟೇ ನೋಡ್ತಾ ಇದ್ದಾರೆ ಹೊರತು ಈಗ ಕಟ್ ಆಫ್ ಅಂತಕ್ಕಂಥದ್ದು ಯಾವ ಕಂಪ್ನಿನೂ ಕೂಡ ನೋಡ್ತಾ ಇಲ್ಲ. ಈ ಹಿಂದೆ ಎಲ್ಲ ಕಂಪ್ನಿಗಳು ಕೂಡ ಕಟ್ ಆಫ್ ಪರ್ಸೆಂಟೇಜ್ ಅಂತ ಕೇಳ್ತಾರೆ. ಯಾಕಂದ್ರೆ ಅವಾಗಿನ ಎಜುಕೇಶನ್ ಸಿಸ್ಟಮ್ ಮಾತ್ರ ಇತ್ತು.
ಹಾಗಾಗಿ ಅಲ್ಲಿ 60% ಅಂತ ಸ್ಕೋರ್ ಮಾಡಿದ್ರು ಕೂಡ ಅವ್ರಿಗೆ ಆ ಥರ ಒಂದು ಸ್ಕಿಲ್ ಸೆಟ್ ಇರ್ತಿತ್ತು. ಈಗೆಲ್ಲ ನೀವು ನೋಡಿರ್ಬೋದು, ಈಗ ಎಲ್ಲ ವಿದ್ಯಾರ್ಥಿಗಳು ಈಗ ಮೋರ್ ದೆನ್ 60% ಅಂತಲೇ ಇರ್ತಾರೆ. ಇವನ್ ನೀವು ಹೈಸ್ಕೂಲ್ ಅಂತ ತೊಗೊಂಡ್ರು ಕೂಡ ಈಗ ಮೋರ್ ದೆನ್ 90% ಅಂತಲೇ ಇರ್ತದೆ. ಸೊ ಬಟ್ ಎಲ್ಲರೂ ಮೋರ್ ದೆನ್ 90% ಸ್ಕೋರ್ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಸ್ಕಿಲ್ ಸೆಟ್ ಅಂತಕ್ಕಂಥದ್ದು ಇರೋದಿಲ್ಲ. ಸೊ ಹಾಗಾಗಿ ಇಂಡಸ್ಟ್ರಿ ಎಕ್ಸ್ಪೆಕ್ಟ್ ಮಾಡ್ತಿರೋದು ಸ್ಕಿಲ್ ಸೆಟ್ ಯಾರಿಗೆ ಇರ್ತದೋ ಅವ್ರು ಮಾತ್ರ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗೋದಕ್ಕೆ ಸಾಧ್ಯ. ಹಾಗಾಗಿ ಕಂಪ್ನಿನೂ ಕೂಡ ಸೊ ಸ್ಕಿಲ್ ಬೇಸ್ಡ್ ಅಂತಲೇ ನೋಡ್ತಾ ಇರೋದು. ಸೊ ಸ್ಕಿಲ್ ಸೆಟ್ ಇತ್ತು ಅಂತಂದರೆ ಕಂಪ್ನಿಯಲ್ಲಿ ಅವರು ಸರ್ವೈವ್ ಆಗ್ಬೋದು. ಓಕೆ ಸರ್, ಸೊ ಈಗ ಸ್ಕಿಲ್ ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಾಯ್ತು. ಸೊ ಈಗ PUC ನಂತರ ಯಾವ ಕೋರ್ಸ್ಗಳನ್ನು ಸ್ಟೂಡೆಂಟ್ಸ್ ತೆಗಿಬೋದು? ಮೇಡಮ್, ಈಗ PUCಯಲ್ಲಿ ಸಪೋಸ್ ಅವರು ಕಾಮರ್ಸ್ ಅಂತ ತೆಗೆದುಕೊಂಡಿದ್ರೆ ಹಲವಾರು ಕೋರ್ಸಸ್ಗಳಿದ್ದಾವೆ. ಅದರಲ್ಲಿ ಅವರು BCom ಅಂತಕ್ಕಂಥದ್ದು, ಮೇಜರ್ ಅಂತಕ್ಕಂಥದ್ದು ಹೋಗ್ತಕ್ಕಂಥದ್ದು, ಅದೇ ಥರ ಆರ್ಟ್ಸ್ ಅಂತಕ್ಕಂಥದ್ದು, ಎಜುಕೇಷನ್, ಈ ಥರ ಸಾಕಷ್ಟು ಇದ್ದಾವೆ. ಇನ್ನು ಸೈನ್ಸ್ ಅಂತ ಎಸ್ಪೆಷಲಿ ಅಂದರೆ ಈಗಿನ ಇದರಲ್ಲಿ ತುಂಬ ಜನ ಸೈನ್ಸ್ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಸೊ ಸೈನ್ಸ್ ಅಂತ ಆದಮೇಲೆ ಕೆಲವೊಬ್ಬರು ವಿದ್ಯಾರ್ಥಿಗಳು BSc ಅಂತ ಹೋಗ್ತಾರೆ, BCA ಹೋಗ್ತಾರೆ, ಅಥವಾ ಮೆಡಿಕಲ್ ಹೋಗ್ತಾರೆ, MBBS ಅಂತ ಹೋಗ್ತಾರೆ, ಅಥವಾ BDS ಅಂತ ಹೋಗ್ತಾರೆ, ಅಥವಾ BIMS ಅಂತ ಇರ್ಬೋದು, ಅಥವಾ ಎಂಜಿನಿಯರಿಂಗ್ ಅಂತ ಇರ್ಬೋದು. ಎಂಜಿನಿಯರಿಂಗಲ್ಲೂ ಕೂಡ ಸಾಕಷ್ಟು ಈಗ ಬ್ರ್ಯಾಂಚ್ಗಳು ಬಂದಿದ್ದಾವೆ. ಸೊ ಹಾಗಾಗಿ ಈಗ ಎಂಜಿನಿಯರಿಂಗ್ ಅಂತ ಹೋಗ್ತಕ್ಕಂಥರಿಗೂ ಕೂಡ ಒಂದು ವ್ಯೂ ಇರಬೇಕು. ನಾನು ನಾಳೆ ಸೈನ್ಸ್ ಅಂತ ಮಾಡಾದ್ಮೇಲೆ ನೆಕ್ಸ್ಟ್ ನನಗೆ ಯಾವುದನ್ನು ನಾನು ಚಾಯ್ಸ್ ಮಾಡ್ಕೋಬೇಕು ಅಂತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಹೇಗಾಗಿದೆ ಅಂತಂದರೆ ಅವರು PUC ಅಂತ ಅವರು ಜಾಯ್ನ್ ಆದಾಗಲೇ ಅವ್ರಿಗೆ ಸ್ಪೆಷಲೈಸೇಷನ್ ಅಂತ ಕೇಳ್ತಾರೆ. ಒಂದು ಅವರು ಬಯಾಲಜಿ ತೊಗೋಬೋದು, ಅಥವಾ ಕಂಪ್ಯೂಟ್ರು ಸೈನ್ಸ್ ಅಂತ ಕಂಪ್ಯೂಟ್ರ್ ಅಂತ ಇರ್ತದೆ ಅದನ್ನಾದ್ರೂ ತೊಗೋಬೋದು. ಸೊ ಇಲ್ಲ ಅಂತಾರೆ ಎಲೆಕ್ಟ್ರಾನಿಕ್ಸ್ ಆದರೂ ತೊಗೋಬೋದು. ಅಂದರೆ PUC ಓದ್ತಿರ್ಬೇಕಾದ್ರೆ ಅವರು ಕೆಲವೊಂದು ಚಾಯ್ಸ್ ಅಂತಕ್ಕಂಥದ್ದು ಮಾಡ್ಕೋಬೋದು. ಅಂದರೆ ಅದು ಮುಂದೆ ಫ್ಯೂಚರ್ಗೂ ಕೂಡ ತುಂಬ ಹೆಲ್ಪ್ ಆಗ್ತದೆ. ಕೆಲವೊಬ್ಬರು ವಿದ್ಯಾರ್ಥಿಗಳು ಕಂಪ್ಯೂಟ್ರು ಅಂತ ತೊಗೊಂಡ್ರೆ ಅಂತಂತಂದರೆ ಅವರು ಎಂಜಿನಿಯರಿಂಗ್ ಇದರಲ್ಲಿ IT ರಿಲೇಟೆಡ್ ಯಾವ ಬ್ರಾಂಚ್ ಬೇಕಾದ್ರೂ ಅವರು ತೊಗೋಬೋದು. ಅದು CS ಇರ್ಬೋದು, IS ಇರ್ಬೋದು, ಅಥವಾ AML ಇರ್ಬೋದು, ಡೇಟಾ ಸೈನ್ಸ್ ಇರ್ಬೋದು, ಅಥವಾ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಇದೆ, IoT ಇದೆ, ಬಿಸ್ನೆಸ್ ಸಿಸ್ಟಮ್ಸ್ ಅಂತ ಇದೆ, ಅಥವಾ ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಅಥವಾ ಇನ್ಫಾರ್ಮೇಷನ್ ಸೆಕ್ಯೂರಿಟಿ, ಸಾಕಷ್ಟು ಇದ್ದಾವೆ. ಅದೇ ಥರ ಎಲೆಕ್ಟ್ರಾನಿಕ್ಸ್ ಅಂತ ಹೋದ್ರೂ ಕೂಡ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು, ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ಲು, ಸೊ ಈ ಥರ ಸಾಕಷ್ಟು ಬರ್ತದೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಅಂತಲೂ ಕೂಡ ಒಂದು ಹೊಸ ಬ್ರಾಂಚ್ ಕೂಡ ಇದೆ. ಸೊ ಹಾಗಾಗಿ ಅವರು PUC ನಂತರದ ದಿನಗಳಲ್ಲಿ ಸಾಕಷ್ಟು ಕೋರ್ಸಸ್ಗಳು ಬರ್ತಾ ಇರೋದ್ರಿಂದ ಅವರು ಆ ಒಂದು ಕೋರ್ಸ್ನಲ್ಲಿ ಏನಿದೆ ನೆಕ್ಸ್ಟು ಮುಂದೆ ಫ್ಯೂಚರು, ಅದರಲ್ಲಿ ಜಾಬ್ ಅವೈಲಬಿಲಿಟಿ ಇದನ್ನು, ಅದು ಫ್ಯೂಚರ್ ಇದನ್ನು ನೋಡಿಕೊಂಡು ಅನಲೈಸಿಸ್ ಅಂತ ಮಾಡ್ಕೊಂಡ್ಬಿಟ್ಟು ಆ ಒಂದು ಪರ್ಟಿಕ್ಯುಲರ್ ಕೋರ್ಸಿಗೆ ಅಂತ ಸೇರಿಕೊಂಡೆ ಅಂತಂದರೆ ಮುಂದಿನ ದಿನಗಳಲ್ಲಿ ಅವ್ರ ಭವಿಷ್ಯ ಚೆನ್ನಾಗಿರುತ್ತದೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಓಕೆ ಸರ್, ಸೊ ಮೂವಿಂಗ್ ಫಾರ್ವರ್ಡ್ ಟು ಯರ್ ನೆಕ್ಸ್ಟ್ ಕ್ವೆಶ್ಚನ್. ಒಬ್ಬ ವಿದ್ಯಾರ್ಥಿ ತನ್ನ ಆಸಕ್ತಿ ಮತ್ತು ಸಾಮರ್ಥ್ಯವನ್ನು ಅವರು ಹೇಗೆ ಗುರುತಿಸಿಕೊಳ್ಬೋದು? ಮೇಡಮ್, ಈಗ ಹೇಗೆ ಅಂತಂತಂದರೆ ಈಗ ವಿದ್ಯಾರ್ಥಿಗಳು ಯಾವ ಒಂದು ವಿಷಯದಲ್ಲಿ ಹೆಚ್ಚು ಟೈಮನ್ನು ಕಳೀತಾರೋ ಅದನ್ನು ನಾವೇನಂತ ಹೇಳ್ತೀವಿ, ಅವರ ಒಂದು ಆಸಕ್ತಿ ಇರ್ತಕ್ಕಂಥ ಒಂದು ಫೀಲ್ಡ್ ಅಂತ ನಾವು ಹೇಳ್ತೀವಿ. ಸೊ ಹಾಗೆ ಹೆಚ್ಚು ಹೆಚ್ಚು ಯಾವ ಒಂದು ವಿಷಯಗಳಲ್ಲಿ ನಾವು ಟೈಮನ್ನು ಸ್ಪೆಂಡ್ ಮಾಡ್ತಾ ಹೋಗ್ತೀವೋ ಸೊ ಅದರ ಅವರ ಒಂದು ಸಾಮರ್ಥ್ಯ ಅಂತಕ್ಕಂಥದ್ದು ಹೇಳ್ತೀವಿ. ಈಗ ನಿಮಗೆ ಗೊತ್ತಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಅವರ ಒಂದು ಸ್ಕಿಲ್ ಸಾಮರ್ಥ್ಯ ಹೇಗಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋದಕ್ಕೂ ಕೂಡ ಕೆಲವೊಂದು ಟೆಸ್ಟ್ಗಳು ಕೂಡ ಇದ್ದಾವೆ. ಸೊ ಅದರಲ್ಲಿ ಆಪ್ಟಿಟ್ಯೂಡ್ ಟೆಸ್ಟ್ ಅಂತಕ್ಕಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಸಾಕಷ್ಟು ಕಂಪ್ನಿಗಳು ಈಗ ಮೊದಲನೇ ರೌಂಡ್ ಆಗಿ ಇಂಟರ್ವ್ಯೂಸ್ ಇದರಲ್ಲಿ ಮೊದಲನೇ ರೌಂಡ್ ಆಗಿ ಅವರ ಒಂದು ಸಾಮರ್ಥ್ಯವನ್ನು ಅಳೆಯೋದಕ್ಕೆ ಅಂತಲೇ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಸೊ ಬೇಸ್ಡ್ ಆನ್ ದಟ್ ಸ್ಕೋರು ಅವರು ಎಷ್ಟು ಸಾಮರ್ಥ್ಯ ಇದೆ ಅಂತಕ್ಕಂಥದ್ದನ್ನು ಕೂಡ ಅವರು ನೋಡ್ತಾ ಇದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಹೇಗೆ ಅಂತಂದರೆ ಯಾವ ಒಂದು ವಿಷಯದಲ್ಲಿ ಹೆಚ್ಚು ಟೈಮ್ ಸ್ಪೆಂಡ್ ಅಂತ ಮಾಡ್ತಾರೋ ಅದು ಅವರ ಒಂದು ಆ ಫೀಲ್ಡಲ್ಲಿ ಇರ್ತಕ್ಕಂಥ ಒಂದು ಸಾಮರ್ಥ್ಯ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಓಕೆ ಸರ್, ಸೊ ಈಗ ಗೌರ್ಮೆಂಟ್ ಜಾಬ್ ಬಯಸುವ ಸ್ಟೂಡೆಂಟ್ಸ್ಗಳಿಗೆ ಅವರಿಗೆ ಯಾವ ಮಾರ್ಗ ಇದೆ? ಮೇಡಮ್, ಈಗ ಸಾಕಷ್ಟು ವಿದ್ಯಾರ್ಥಿಗಳು ಹೇಗೆ ಅಂತಂತಂದರೆ ಇಂಜಿನಿಯರಿಂಗ್ ಅಂತ ಹೋಗಾದ್ಮೇಲೆ ಪ್ರೈವೇಟ್ ಜಾಬ್ಸಿಗೆ ಜಾಸ್ತಿ ಹೋಗ್ತಾರೆ. ಅದರಲ್ಲೂ ಕೂಡ IT ಮಾಡ್ಕೊಂಡಿರ್ತಕ್ಕಂಥದ್ದು ಪ್ರೈವೇಟ್ ಜಾಬ್ಸೇ ಹೆಚ್ಚಾಗಿ. ಈಗ ಸಿವಿಲ್ ಇರ್ಬೋದು, ಅಥವಾ ಎಲೆಕ್ಟ್ರಿಕಲ್ಲು, ಅಥವಾ ಎಲೆಕ್ಟ್ರಾನಿಕ್ಸು, ಇಂಥ ಇದರಗಳಲ್ಲೆಲ್ಲ ಗೌರ್ಮೆಂಟ್ ಜಾಬ್ಸ್ ಅಂತ ಇದೆ. ಅದು ಬಿಟ್ಟು ಈಗ SSLC ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು, ಸೊ ಅವರಿಗೂ ಕೂಡ ಡಿಫೆನ್ಸಲ್ಲೂ ಕೂಡ ಇದೆ, ಹಾಗೆ ಪೋಸ್ಟಲಲ್ಲೂ ಕೂಡ ಡಿಪಾರ್ಟ್ಮೆಂಟಲ್ಲೂ ಕೂಡ ಸಾಕಷ್ಟು ಉದ್ಯೋಗಾವಕಾಶಗಳಿದ್ದಾವೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಉದ್ಯೋಗಾವಕಾಶಗಳಿದ್ದಾವೆ,
ಅದೇ ಥರ PUC ಮೇಲೂ ಕೂಡ ಸಾಕಷ್ಟು ಕಾಲ್ಫರ್ಸ್ ಎಲ್ಲ ಆಗ್ತಾ ಇದ್ದಾವೆ. ಇವನ್ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಕಾಲ್ಫರ್ ಆಗ್ತದೆ. ಅದರಲ್ಲಿ 10th ಇರ್ಬೋದು ಅಥವಾ 10+2 ಅಂತ ನಾವೇನು ಹೇಳ್ತೀವಿ, ಸೊ ಇದೆಲ್ಲ ಬರ್ತಾ ಇದ್ದಾವೆ. ಹಾಗೆ ಡಿಗ್ರಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಅದು KPSC ಇರ್ಬೋದು ಅಥವಾ UPSC ಅಂತ ಇರ್ಬೋದು ಅಥವಾ ಎನಿ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್ ಅವರು ತೊಗೋಬೋದು. ಸೊ ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸಲ್ಲೂ ಕೂಡ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಾಕಷ್ಟು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ಬ್ಯಾಂಕಿಂಗ್ ಸೆಕ್ಟರ್ಸಲ್ಲೂ ಕೂಡ ಸಾಕಷ್ಟು ಉದ್ಯೋಗಾವಕಾಶಗಳು ಸೃಷ್ಟಿ ಆಗ್ತಾ ಇದ್ದಾವೆ. ಹಾಗಾಗಿ ಈ ಎಲ್ಲವೂ ಕೂಡ ಗೋರ್ಮೆಂಟ್ ಜಾಬ್ ಆಪರ್ಚುನಿಟೀಸ್ ಅಂತ ಇರೋದ್ರಿಂದ ಸೊ 10th ಇದೆ, 10+2 ಕೂಡ ಇದ್ದಾವೆ, ಹಾಗೆ ಡಿಗ್ರಿಯಲ್ಲೂ ಇದ್ದಾವೆ. ಬಟ್ ಅವ್ರಿಗೆ ಗೊತ್ತಿರಬೇಕು 10th ಆದಮೇಲೆ ಯಾವಗಳಿಗೆ ಅಪ್ಲೈ ಮಾಡಬೇಕು, 10+2 ಆದಮೇಲೆ ಯಾವುದಕ್ಕೆ, ಡಿಗ್ರಿ ಆದಮೇಲೆ ಯಾವುದಕ್ಕೆ ಅಂತ. ಸೊ ಆ ಒಂದು ಇದನ್ನು ನೋಡ್ಕೊಂಡ್ಬಿಟ್ಟು ಅವ್ರು ಅಪ್ಲೈ ಮಾಡಿದೆ ಅಂತಂದರೆ ಐ ಥಿಂಕ್ ಅವ್ರು ಗೋರ್ಮೆಂಟ್ ಜಾಬ್ಸ್ನ ತಗೊಳ್ತಕ್ಕಂಥ ಒಂದು ಇದು. ಓಕೆ ಸರ್, ಸೊ ಈಗ ಒಬ್ಬ ವಿದ್ಯಾರ್ಥಿ ಪ್ಲೇಸ್ಮೆಂಟ್ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಅವರನ್ನು ಹೇಗೆ ಸಿದ್ಧಗೊಳಿಸಬೇಕು? ಈಗ ಪ್ಲೇಸ್ಮೆಂಟ್ ಇಂಟರ್ವ್ಯೂ ಅಂತ ಹೋಗಬೇಕಾದ್ರೆ ಅಂದರೆ ಒಂದು ಕಂಪ್ನಿ ಇಂಟರ್ವ್ಯೂಗಂತೆ ಹೋಗಬೇಕು ಅಂತಂತಂದರೆ ಅಲ್ಲಿ ಬರೀ ಅಕಾಡೆಮಿಕ್ಸ್ ಒಂದೇ ಇಂಪಾರ್ಟೆಂಟ್ ಆಗೋದಿಲ್ಲ. ಈಗ ಇಂಟರ್ವ್ಯೂನ ಕ್ಲಿಯರ್ ಮಾಡಬೇಕು ಹಾಗೆ ಅಂತಂದರೆ ಕೆಲವೊಂದು ಪ್ಯಾರಾಮೀಟರ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವರ ಹೈ ಕಾಂಟ್ಯಾಕ್ಟ್ ಇರ್ಬೋದು ಅಥವಾ ವಾಯ್ಸ್ ವೇರಿಯೇಷನ್ನು, ಅವರ ಒಂದು ಗೆಸ್ಚರ್ ಇರ್ಬೋದು, ಓವರಾಲ್ ಪರ್ಸ್ನಾಲಿಟಿ ಇರ್ಬೋದು, ಆ್ಯಕ್ಷನ್ನು, ಸ್ಟೇಜ್ ಯುಟಿಲೈಸೇಷನ್ನು. ಸೊ ಆಲ್ ದೀಸ್ ದ ಪ್ಯಾರಾಮೀಟರ್ಸ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಫಾರ್ ಕ್ರ್ಯಾಕಿಂಗ್ ಎನಿ ಆಫ್ ದ ಇಂಟರ್ವ್ಯೂ ಪ್ರೋಸೆಸ್. ಸೊ ಹಾಗಾಗಿ ಹೈ ಕಾಂಟ್ಯಾಕ್ಟ್ ಅಂತಕ್ಕಂಥದ್ದು ಅಥವಾ ಒಂದು ಗೆಸ್ಚರು, ವಾಯ್ಸ್ ವೇರಿಯೇಷನ್, ಇವೇನು ನಾವು ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ, ಇವೆಲ್ಲ ನಾವು ರಿಹರ್ಸಲ್ ಮಾಡಬೇಕಾಗ್ತದೆ. ಯಾಕಂದ್ರೆ ಡೈರೆಕ್ಟಾಗಿ ಹೋಗಿಬಿಟ್ಟು HR ಮುಂದೆ ಕೂತ್ಕೊಂಡಾಗ ನಾವು ಈ ಥರದ್ದೆಲ್ಲ ಸಾಕಷ್ಟು ಎಕ್ಸಾಂಪಲ್ಸ್ ಎಲ್ಲ ನೋಡಿದ್ದೀವಿ. ಕೆಲವೊಬ್ಬರು ಸ್ಟೂಡೆಂಟ್ಸ್ ಎಲ್ಲ ಮೋರ್ ದೆನ್ 9 CGPA ಇಟ್ಕೊಂಡ್ರೂ ಕೂಡ HR ಮುಂದೆ ಕೂತ್ಕೊಂಡಾಗೆ ನರ್ವಸ್ ಆಗ್ತಾರೆ, ದೆನ್ ಶಿವರಿಂಗ್ ಆಗ್ತದೆ. ಸೊ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬ್ಲ್ಯಾಂಕ್ ಆಗಿ ಹೋಗ್ಬಿಡುತ್ತೆ. ಸೊ ಏನು ಅಂತಕ್ಕಂಥದ್ದು ಆನ್ಸರ್ ಮಾಡೋಕ್ಕೆ ಆಗ್ತಿರಲ್ಲ. ಏನಕ್ಕೆ ಅಂತಂದರೆ ನಾವೇನಂತ ಹೇಳ್ತೀವಿ, ದಟ್ ಈಸ್ ವಾಟ್ ದ ಲ್ಯಾಕ್ ಆಫ್ ದ ಎಕ್ಸ್ಪೀರಿಯನ್ಸ್. ಬಟ್ ಯಾವುದೇ ಇಂಟರ್ವ್ಯೂ ಹೋಗಬೇಕು ಹಾಗೆ ಅಂತಂತಂದರೆ ಇಷ್ಟನ್ನು ಕೂಡ ನಾವು ಮೈಂಡಲ್ಲಿ ಇಟ್ಕೊಂಡು, ಅಂದರೆ ಇಷ್ಟು ಪ್ಯಾರಾಮೀಟರ್ಸ್ನು ಕೂಡ ಮೈಂಡಲ್ಲಿ ಇಟ್ಕೊಂಡು ರಿಹರ್ಸಲ್ ಮಾಡಿದೆ ಅಂತಂದರೆ ಸೊ ದಟ್ ಅವರು ಆ ಒಂದು ಇಂಟರ್ವ್ಯೂನ ಕ್ರ್ಯಾಕ್ ಮಾಡ್ಬೋದು. ಇದು ಒಂದು. ಎರಡನೇದು ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಪ್ಯಾರಾಮೀಟರ್ ಬಂದ್ಬಿಟ್ಟು ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ. ಆ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಯಾವಾಗ ಬರ್ತದೆ ಹಾಗೆ ಅಂತಂದರೆ ಅವರ ಒಂದು ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇರ್ಬೋದು ಅಥವಾ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಏನು ಹೇಳ್ತೀವಿ ಅದು ಇರ್ಬೋದು, ಅಥವಾ ಫ್ಯೂಚರ್ ಹೋಪ್ಸ್ ಇರ್ಬೋದು, ಪ್ರೆಸೆಂಟ್ ರಿಯಾಲಿಟಿ ಅಂತ ಇರ್ಬೋದು. ಇದಿಷ್ಟು ಪ್ಯಾರಾಮೀಟರ್ಸ್ ಮೈಂಡಲ್ಲಿ ಇತ್ತು ಅಂತಂದರೆ ಆಟೋಮೆಟಿಕ್ ಆಗಿ ಅವರಿಗೆ ಒಂದು ಇನ್ನರ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಬಂದೇ ಬರ್ತದೆ. ಆ ಒಂದು ಇನ್ನರ್ ಕಾನ್ಫಿಡೆನ್ಸಿಂದ ಅವರು ಯಾವುದೇ ಥರದ ಇಂಟರ್ವ್ಯೂನ ಕೂಡ ಅವರು ಕ್ರ್ಯಾಕ್ ಮಾಡ್ಬೋದು. ಸೊ ಕಮ್ಯುನಿಕೇಷನ್ ಇಂಪಾರ್ಟೆಂಟು ಆ್ಯಂಡ್ ಆಲ್ ದೀಸ್ ಪ್ಯಾರಾಮೀಟರ್ಸು ಕೂಡ ತುಂಬಾ ಇಂಪಾರ್ಟೆಂಟ್. ಒಂದು ಕೋಟ್ ಕೂಡ ಇದೆ ಇಂಗ್ಲೀಷಲ್ಲಿ, ಜಸ್ಟ್ ಟು ಸಿ ಬ್ಯಾಕ್ ಆ್ಯಂಡ್ ಯು ಗೆಟ್ ದಿ ಎಕ್ಸ್ಪೀರಿಯನ್ಸ್, ಜಸ್ಟ್ ಟು ಸಿ ಫಾರ್ವರ್ಡ್ ಯು ಗೆಟ್ ದಿ ಹೋಪ್ಸ್, ಜಸ್ಟ್ ಟು ಲುಕ್ ಅರೌಂಡ್ ಯು ಗೆಟ್ ದಿ ರಿಯಾಲಿಟಿ, ಜಸ್ಟ್ ಟು ಲುಕ್ ಇನ್ಸೈಡ್ ಯು ವಿಲ್ ಗೆಟ್ ದಿ ಕಾನ್ಫಿಡೆನ್ಸ್. ಸೊ ಒಂದ್ಸರಿ ಆ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಅವ್ರಿಗೆ ಬಂತು ಅಂತಂದರೆ ದೆನ್ ದೇ ವಿಲ್ ಬಿಕಮ್ ದ ಸಕ್ಸಸ್ಫುಲ್ ಪರ್ಸನ್. ಸೊ ಹಾಗಾಗಿ ಇಷ್ಟು ಕೂಡ ಪ್ಯಾರಾಮೀಟರ್ಸ್ ಕೂಡ ಇಂಪಾರ್ಟೆಂಟ್. ಓಕೆ ಸರ್, ಸೊ ಈಗ ನಾವು ನೋಡಿದ್ವಿ ಇಂಡಿಯಾದಲ್ಲಿ ಇದ್ದು 10th 12th ಮುಗಿದು ಡಿಗ್ರಿ ಮುಗಿಸಿದ ಒಬ್ಬ ವಿದ್ಯಾರ್ಥಿಗೆ ನಾವು ಈಗ ಫಾರಿನಲ್ಲಿ ಹೋಗಿ ಅಥವಾ ಅಬ್ರಾಡ್ ಕಂಟ್ರಿಯಲ್ಲಿ ಹೋಗಿ ನಮ್ಮ ಕರಿಯರ್ ಅನ್ನು ನಾವು ಅಲ್ಲಿ ಶುರು ಮಾಡ್ಬೇಕಂತ ಒಬ್ಬರಿಗೆ ಇಚ್ಛೆ ಇರ್ತದೆ. ಸೊ ಅಂತ ವಿದ್ಯಾರ್ಥಿ ಏನ್ ಮಾಡ್ಬೇಕು, ಹಾಗೆ ಅವರ ಪೇರೆಂಟ್ಸ್ ಅವರಿಗೆ ಹೇಗೆ ಸಹಕರಿಸಬೇಕು ಅಂತ? ಮೇಡಮ್, ಈ ಹಿಂದೆ ಅಬ್ರಾಡ್ ಎಜುಕೇಶನ್ ಅಂತಕ್ಕಂಥದ್ದು ಅಷ್ಟೊಂದು ಫಾರ್ವರ್ಡ್ ಇರಲಿಲ್ಲ. ಅವಾಗೆಲ್ಲ ವಿದ್ಯಾರ್ಥಿಗಳು ಹೇಗೆ ಅಂತಂತಂದರೆ ಇಲ್ಲೇ ಡಿಗ್ರಿ ಮಾಡ್ಕೊತಾ ಇದ್ರು, ಸೊ ಇಲ್ಲೇ ಕೆಲಸಕ್ಕೂ ಕೂಡ ಸೇರ್ತಾ ಇದ್ರು, ಆ್ಯಂಡ್ ಇಲ್ಲೇ ಅವರು ಒಂದು ಕರಿಯರ್ನು ಕೂಡ ಅವರು ಆಲ್ಮೋಸ್ಟ್ ಎಲ್ಲ ಇಲ್ಲೇ ಅಂದರೆ ಸರ್ವಿಸ್ ಕಂಪ್ಲೀಟ್ ಮಾಡ್ತಾ ಇದ್ರು. ಬಟ್ ಈಗಿನ ವಿದ್ಯಾರ್ಥಿಗಳು ಹೇಗೆ ಅಂತಂತಂದರೆ ಅದರಲ್ಲೂ ಕೂಡ ಪೋಷಕರು ಕೂಡ ಕೆಲವೊಬ್ಬರು ವಿದ್ಯಾರ್ಥಿಗಳನ್ನು ಅಂದರೆ ಅವ್ರ ಮಕ್ಕಳುಗಳನ್ನು ಡಿಗ್ರಿಗೆ ಫಾರಿನಿಗೆ ಕಳಿಸ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರು ಪೋಷಕರು ಹೇಗೆ ಅಂತಂತಂದರೆ ಅವರ ಒಂದು ಡಿಗ್ರಿ ಅಂತಕ್ಕಂಥದ್ದು ಕಂಪ್ಲೀಟ್ ಅಂತ ಆದಮೇಲೆ ಅಲ್ಲಿ ಫಾರಿನ್ ಯೂನಿವರ್ಸಿಟಿಗೆ MS ಮಾಡೋದಕ್ಕೆ ಅಂತ ಕಳಿಸ್ತಾರೆ. ಅಂದರೆ ಮಾಸ್ಟರ್ಸ್ ಯಾವ್ದಾರು ಆಗಿರ್ಬೋದು, MSc ಅಥವಾ MS ಅಂತ ಇರ್ಬೋದು, MS ಇರ್ಬೋದು, ಎಲ್ಲ ಮಾಸ್ಟರ್ಸ್ ಮಾಡೋದಕ್ಕೆ ಅಂತ ಈಗ ಅಬ್ರಾಡಿಗೆಲ್ಲ ಹೋಗ್ತಾ ಇದ್ದಾರೆ. ಈಗ ಅಬ್ರಾಡ್ ಎಜುಕೇಷನ್ ಅಂತಕ್ಕಂಥದ್ದು ಈಗಿನ ಒಂದು ಟ್ರೆಂಡ್ ಮೇಡಮ್ ಆ್ಯಕ್ಚುಲಿ. ಸೊ ಡಿಗ್ರಿ ಆದಮೇಲೆ ತುಂಬ ಜನ ಹೋಗ್ತಾ ಇದ್ದಾರೆ. ಈಗ ಆ ಥರ ಅಬ್ರಾಡ್ ಎಜುಕೇಷನ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಡೋದಕ್ಕೆ ಅಂತಲೇ ಸಾಕಷ್ಟು ಕನ್ಸಲ್ಟೆನ್ಸಿಗಳು ಇದ್ದಾವೆ. ಸೊ ಆ ಕನ್ಸಲ್ಟೆನ್ಸಿಗಳು ಯಾವ ಒಂದು ಕಂಟ್ರಿಗೆ ಹೋದೆ ಅಂತಂತಂದರೆ ಅಲ್ಲಿ ಯಾವ ಥರದ್ದೊಂದು ಕೋರ್ಸನ್ನು ಮಾಡ್ಬೋದು, ಅಥವಾ ಯಾವ ಯೂನಿವರ್ಸಿಟಿಯನ್ನು ಅವರು ಆಯ್ಕೆ ಮಾಡ್ಕೋಬೋದು, ಅಥವಾ ಯಾವ ಕಂಟ್ರಿಯಲ್ಲಿ
ಯಾವ ಯೂನಿವರ್ಸಿಟಿಗೆ ಯಾವ ಥರದ್ದು ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್, ನಾವೇನು GRE, TOEFL ಮತ್ತು IELTS ಅಂತ ಹೇಳ್ತೀವಿ. ಸೊ ಯಾವ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ತೊಗೋಬೇಕಾಗ್ತದೆ, ಎಷ್ಟು ಸ್ಕೋರ್ ಮಾಡಬೇಕಾಗ್ತದೆ, ಸೊ ಯಾವ ಯೂನಿವರ್ಸಿಟಿಯಲ್ಲಿ ಯಾವ ಥರದ್ದು ಒಂದು ಮಾಸ್ಟರ್ ಡಿಗ್ರಿ ಅಂತ ಮಾಡಿಕೊಂಡ್ರೆ ಸೊ ಅವರಿಗೂ ಕೂಡ ನೆಕ್ಸ್ಟ್ ಜಾಬಿಗೆ ಹೆಲ್ಪ್ ಆಗ್ಬೋದು. ಸೊ ಇದೆಲ್ಲ ಮಾಹಿತಿಯನ್ನು ಪ್ರತಿಯೊಂದು ಕನ್ಸಲ್ಟೆನ್ಸಿನೂ ಕೂಡ ಕೊಡ್ತಾರೆ. ಸೊ ಆ ಥರ ಕನ್ಸಲ್ಟೆನ್ಸಿಗಳು ಸಾಕಷ್ಟು ಇರೋದ್ರಿಂದ ಸೊ ವಿದ್ಯಾರ್ಥಿಗಳು ಆ ಒಂದು ಎಕ್ಸ್ಪರ್ಟ್ಸ್ ಕಡೆಯಿಂದ ಒಂದು ಇನ್ಫಾರ್ಮೇಷನ್ ತೊಗೊಂಡು ಆ ಒಂದು ಪರ್ಟಿಕ್ಯುಲರ್ ಯೂನಿವರ್ಸಿಟಿ ಹಾಕೊಂಡ್ಬಿಟ್ಟು ಅವರು MS ಅನ್ನು ಅವರು ಅಥವಾ ಯಾವುದೇ ಮಾಸ್ಟರ್ ಡಿಗ್ರಿಯನ್ನು ಅವರು ಫಾರಿನ್ ಯೂನಿವರ್ಸಿಟಿಯಲ್ಲಿ ಮಾಡ್ಬೋದು. ಈಗ ಸಾಕಷ್ಟು ಯೂನಿವರ್ಸಿಟಿಗಳು ಈಗ ಸ್ಕಾಲರ್ಶಿಪ್ಸ್ಗಳು ಕೊಡ್ತಾ ಇದ್ದಾರೆ. ಈಗ ನಿಮಗೆ ಗೊತ್ತಿರೋ ಹಾಗೆ ಈಗ ಕೆಲವೊಂದು ಪ್ರೈವೇಟ್ ಸೆಕ್ಟರ್ಸ್ ಇದ್ದಾವೆ, ಅದೇ ಥರ ಪಬ್ಲಿಕ್ ಸೆಕ್ಟರ್ಸು ಕೂಡ ಇದ್ದಾವೆ. ಅದರಲ್ಲೂ ಕೂಡ ಜರ್ಮನಿ ಅಂತಕ್ಕಂಥ ದೇಶದಲ್ಲಿ ಸಾಕಷ್ಟು ಪಬ್ಲಿಕ್ ಸೆಕ್ಟರ್ಸ್ ಇದ್ದಾವೆ, ಹಾಗೆ 100% ಸ್ಕಾಲರ್ಶಿಪ್ಸ್ ಕೂಡ ಕೊಡ್ತಾ ಇದ್ದಾವೆ. ಸೊ ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಈಗೆಲ್ಲ ಹೋಗ್ತಾ ಇದ್ದಾರೆ ಸೊ ಅಬ್ರಾಡ್ ಎಜುಕೇಷನ್ಗೆ. ಹಾಗಾಗಿ ಅಬ್ರಾಡ್ ಎಜುಕೇಷನ್ ಅಂತಕ್ಕಂಥದ್ದು ಕೂಡ ವಿದ್ಯಾರ್ಥಿ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಕೂಡ ಆಗ್ತದೆ. ಸೊ ಆಫ್ಟರ್ ದೇರ್ ಡಿಗ್ರಿ ಅವರು ಮಾಡ್ಬೋದು ಅಬ್ರಾಡ್ ಎಜುಕೇಷನ್. ಓಕೆ ಸರ್. ಸೊ ಈಗ ಕೊನೆಯ ಪ್ರಶ್ನೆ ನಿಮಗೆ, ನೀವೀಗ ನಮ್ಮ ಆಡಿಯನ್ಸ್ಗೆ ಅಥವಾ ನಮ್ಮ ಸ್ಟೂಡೆಂಟ್ಸ್ ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಅವರಿಗೆ ಕೊನೆಯದಾಗಿ ಏನು ಟಿಪ್ಸ್ ಕೊಡ್ಬೋದು ಅಬೌಟ್ ಕರಿಯರ್ ಗೈಡೆನ್ಸ್? ಈಗ 10th ಯಾರು ಓದ್ತಾ ಇದ್ದೀರೋ ಅವರು ನೆಕ್ಸ್ಟ್ ಏನು ಮಾಡಬೇಕು ಆಫ್ಟರ್ 10th, ಸೊ ಅದ್ರ ಬಗ್ಗೆ ನೀವು ಇನ್ಫಾರ್ಮೇಷನನ್ನು ಇವಾಗಲೇ ನೀವು ಗ್ಯಾದರ್ ಮಾಡಬೇಕಾಗ್ತದೆ. ಏನಕ್ಕೆ ಅಂತಂದರೆ 10th ಮುಗಿದಾದ್ಮೇಲೆ ಏನು ಮಾಡಬೇಕು ಅಂತ ನೀವು ಯೋಚನೆ ಮಾಡೋದ್ರೊಳಗಾಗಿ ಇಲ್ಲೊಂದು ಅಡ್ಮಿಷನ್ಸ್ ಎಲ್ಲ ಕ್ಲೋಸ್ ಆಗಿರುತ್ತೆ. ಸೊ ಹಾಗಾಗಿ ಇವಾಗಲೇ ಸೊ ಎಕ್ಸ್ಪರ್ಟ್ಸ್ ಜೊತೆಗೆ ನೀವು ಡಿಸ್ಕಸ್ ಮಾಡಬೇಕು, ಅಥವಾ ನಿಮ್ಮ ಸ್ಕೂಲಲ್ಲೇ ಶಿಕ್ಷಕರು ಇರ್ತಾರೆ ಅಥವಾ ಟೀಚರ್ಸ್ ಅಂತ ಏನು ಹೇಳ್ತೀವಿ ಅವ್ರ ಹತ್ರ ನೀವು ಡಿಸ್ಕಸ್ ಮಾಡ್ಬೋದು. ಅಂದರೆ 10th ಆದಮೇಲೆ ಕೆಲವೊಬ್ಬರು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಗೂ ಕೂಡ ಹೋಗ್ತಾರೆ, ಅಥವಾ PU ಅಂತ ಹೋಗ್ತಾರೆ. ಇನ್ನೂ ಸಾಕಷ್ಟು ಬೇರೆ ಬೇರೆ ಫೀಲ್ಡ್ ಇದ್ದಾವೆ, ಡಿಪ್ಲೊಮಾ ಅಂತಲೂ ಕೂಡ ಹೋಗ್ತಾರೆ. ಹಾಗಾಗಿ ಅದನ್ನು ಇವಾಗಲೇ ನೀವು ಡಿಸೈಡ್ ಮಾಡಿ. ಅದೇ ಥರ PUC, ಸೊ PUC ಯಾರು ಈಗ ಓದ್ತಾ ಇದ್ದೀರೋ ಸೊ ಮುಂದೆ ಅವರು ಮೆಡಿಕಲ್ ಹೋಗಬೇಕು ಅಥವಾ ಇಂಜಿನಿಯರಿಂಗ್ ಅಂತ ಹೋಗಬೇಕು ಅಥವಾ ಅದರ್ ದೆನ್ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗು ಯಾವ್ದು ಹೋದರೆ ಚೆನ್ನಾಗೆ. ಸೊ ನೀವು ಯಾರ ಮಾತನ್ನು ಕೂಡ ಕೇಳ್ತಕ್ಕಂಥ ನೆಸೆಸಿಟಿ ಇಲ್ಲ. ಸೊ ನೀವೇ ಗೂಗಲ್ ಮಾಡಿ ಅನಲೈಸಿಸ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಫ್ಯೂಚರ್ ಯಾವುದಿದೆ ಅಂತಕ್ಕಂಥದ್ದು ನೀವು ಅದನ್ನು ನೋಡಿಕೊಂಡು ಅದ್ರ ಪ್ರಕಾರ ಹೋದೆ ಅಂತಂತಂದರೆ ನಿಮ್ಮ ಜೀವನನೂ ಕೂಡ ಚೆನ್ನಾಗಿರುತ್ತೆ, ನಿಮ್ಮ ಕರಿಯರ್ ಕೂಡ ಚೆನ್ನಾಗಿರ್ತದೆ. ಸೊ ಆ ಥರ ಬಿಲ್ಡ್ ಮಾಡ್ಕೊಂಡ್ರೆ ಚೆನ್ನಾಗಿ. ಅದೇ ಥರ ಡಿಗ್ರಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ನೆಕ್ಸ್ಟು ಆ ಡಿಗ್ರಿಯಲ್ಲೇ ಕೆಲಸ ಆಯಿತು ಸರಿ, ಬಟ್ ಈಗ ನಿಮಗೆ ಗೊತ್ತಿರೋ ಹಾಗೆ IT ರಿಸೆಷನ್ ಇದೆ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ IT ವಿದ್ಯಾರ್ಥಿಗಳಿಗೆ ಈಗ ಅವಕಾಶಗಳು ಸಿಗ್ತಾ ಇಲ್ಲ. ಸೊ ಅಂಥ ವಿದ್ಯಾರ್ಥಿಗಳು ಈಗ ಮಾಸ್ಟರ್ಸ್ ಎಲ್ಲ ಮಾಡ್ಬೋದು ಅಬ್ರಾಡಿಗೆ ಹೋಗಿಬಿಟ್ಟು. ಆ್ಯಂಡ್ ಅಬ್ರಾಡಲ್ಲಿ ಇವನ್ ಪಾರ್ಟ್ ಟೈಮ್ ನೀವು ಜಾಬ್ ಮಾಡ್ತಾನೆ ನೀವು ಮಾಸ್ಟರ್ಸ್ ಎಲ್ಲ ನೀವು ಕಂಪ್ಲೀಟ್ ಮಾಡ್ಬೋದು, ಅಥವಾ ಮಾಸ್ಟರ್ ಕಂಪ್ಲೀಟ್ ಆದ ನಂತರನೂ ಕೂಡ ನೀವು ಜಾಬ್ ಕೂಡ ಸರ್ಚ್ ಮಾಡ್ಬೋದು. ಹೀಗೆ ಸಾಕಷ್ಟು ಅವಕಾಶಗಳು ಇರ್ತದೆ. ಬಟ್ ಏನು ಅಂತಕ್ಕಂಥದ್ದು ಅಂತಂದರೆ ನಾವು ಥಿಂಕ್ ಮಾಡಬೇಕಾಗ್ತದೆ, ನಾವು ಪ್ರತಿಯೊಂದನ್ನು ಕೂಡ ಅನಲೈಸ್ ಮಾಡಬೇಕಾಗ್ತದೆ. ಸೊ ಅನಲೈಸ್ ಮಾಡಿಬಿಟ್ಟು ನಮ್ಮ ಡಿಸಿಷನನ್ನು ನಾವೇ ತೊಗೋಬೇಕಾಗ್ತದೆ. ಯಾಕೆಂದರೆ ನಮ್ಮ ಫ್ಯೂಚರು ನಮ್ಮ ಕರಿಯರು ಅದನ್ನು ನಾವೇ ನೋಡ್ಕೋಬೇಕಾಗ್ತದೆ. ಅದಕ್ಕೆ ನಾವೇ ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಆಗೋದ್ರಿಂದ ಅದನ್ನು ಥಿಂಕ್ ಮಾಡಿ ತಗೊಳ್ಳೋದ್ರಿಂದ ಅದು ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನಿಮ್ಮ ಅಮೂಲ್ಯವಾದ ಸಲಹೆಗಳನ್ನು ನೀಡಿ ನಮ್ಮ ಆಡಿಯನ್ಸ್ಗೆ ಬೇಕಾದ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ ಅಂತ ನನಗೆ ಅನಿಸ್ತದೆ ಸರ್. ಸೊ ನಿಮ್ಮ ಅಮೂಲ್ಯ ಸಮಯಕ್ಕಾಗಿ ನಾವು ಧನ್ಯವಾದವನ್ನು ಹೇಳ್ತೇವೆ. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ ಯು. ಆ್ಯಂಡ್ ಈ ಒಂದು ಅವಕಾಶವನ್ನು ನನಗೆ ಮಾಡಿಕೊಟ್ಟಂತಹ ವಿಸ್ಡಮ್ ಎಜುಕೇಷನ್ ಅದರ ಒಂದು CEO ಆಗಿರ್ತಕ್ಕಂತಹ ಡಾಕ್ಟರ್ ಗುರುತೇಜ್ ಸರಿಗೂ ಹಾಗೂ ಮೇಡಮ್ ಫ್ರಾನ್ಸಿಸ್ಕಾ ತೇಜ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆ್ಯಂಡ್ ಕರಿಯರ್ ಗೈಡೆನ್ಸ್ ಅಂತಕ್ಕಂಥದ್ದು ಇದು ಒಂದು ದೊಡ್ಡ ವಿಷಯ. ಆ್ಯಕ್ಚುಲಿ ಇದನ್ನು ನಾವು 10-15 ನಿಮಿಷದಲ್ಲಿ ಕವರ್ ಮಾಡೋಕ್ಕಾಗೋದಿಲ್ಲ. ಆ್ಯಕ್ಚುಲಿ ಇದೊಂದು ದೊಡ್ಡ ವಿಷಯ ಇದೆ ಆ್ಯಕ್ಚುಲಿ. ಸೊ ಇದು ಒಂದು ಪ್ರಯತ್ನ, ಒಂದು ಸಣ್ಣ ಒಂದು ಪ್ರಯತ್ನವನ್ನು ನಾವು ಮಾಡಿರ್ತಕ್ಕಂಥದ್ದು. ಆ್ಯಂಡ್ ನಾನು ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಸೊ ಹಾಗೆ ಈ ಒಂದು ಎಂಟೈರ್ ಗ್ರೂಪ್ ಏನಿದೆ ವಿಸ್ಡಮ್ ಎಜುಕೇಷನ್ ಎಲ್ಲರಿಗೂ ಕೂಡ ನನ್ನ ಒಂದು ತುಂಬ ಹೃದಯದ ಒಂದು ಧನ್ಯವಾದಗಳು. Yes, thank you so much, sir. Thank you, madam. Thank so you. this was all about today's career guidance talk with Tejasvi Kattimani sir, all the way from Shivamogga. So for more such updates, do follow Wiz Talks.